ಸಹಕರಿಸಬೇಕು ಮತ್ತು ಸುರೇಖಾ ನಾಗಪಡೆ ಸಾಹೇಬರು ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ರಿಗೂ ನಮಸ್ಕಾರಗಳು. ಇವತ್ತು ದಿವಸ ರನ್ ಫಾರ್ ಅಂಬೇಡ್ಕರ್, ರನ್ ಫಾರ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹಳ ಯಶಸ್ವಿಯಾಗಿ ಈಗಾಗಲೇ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ನನ್ನ ವತಿಯಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಡ್ವಾನ್ಸ್ ವಿಷಯ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ನಿಮಿತ್ತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಏನು ಅಂದ್ರೆ ನಾವು ಇನ್ನೂ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ನಾವು ಮುಂದಿನ ಯುವ ಪೀಳಿಗೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ತತ್ವ ಸಿದ್ಧಾಂತ, ಅವರೇನು ಬರೆದಿರೋ ಸಂವಿಧಾನದಿಂದ ನಮ್ಗೆ ಏನು ಮೂಲಭೂತ ಹಕ್ಕುಗಳು ಸಿಕ್ಕಿದೆ, ಇನ್ನೂ ಜಾಸ್ತಿ ಜಾಗೃತಿ ಮೂಡಿಸಬೇಕು. ಇನ್ನೂ ಜಾಸ್ತಿ ನಾವು ಯುವ ಪೀಳಿಗೆಗೆ ಇದ್ರೆ ಇವೆಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ನಾವು ಜೋಡಣೆ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಬೌದ್ಧ ಮಹಾಸಭಾ ಹಾಗೂ ಸೇವ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಎಲ್ಲ ವಿದ್ಯಾರ್ಥಿ ಒಕ್ಕೂಟದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಯಶಸ್ವಿಯಾಗಿ ಈಗಾಗಲೇ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ನನ್ನ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾವೆಲ್ಲ ನಮ್ಮ ಜನರಿಗೆ ಹಳ್ಳಿ ಹಳ್ಳಿಯಾಗಿ ಗ್ರಾಮಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಅರಿವು ಮೂಡಿಸಿದ್ರೆ ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಾನ್ಸೆಪ್ಟ್ ರನ್ಸ್ ಮಾಡಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ತುಂಬಾ ಸಮಯ ಆಗಿದೆ, ಜಾಸ್ತಿ ಸಮಯ ಹೋಗೋದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆಲ್ಲ ನಮ್ಮ ವಿದ್ಯಾರ್ಥಿ ಸಂಘಟನೆ ಎಲ್ಲ ಬೌದ್ಧ ಮಹಾಸಭಾ ಹಾಗೂ ಸಂಘಟನೆ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೂ ಎಲ್ಲರಿಗೂ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿ ಮಾಡ್ಲಿಕ್ಕೆ ನಾನು ವಿರಾಮ. ಇಡೀ ದೇಶದಲ್ಲಿ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಸುಮಾರು ನಮ್ಮ ನಮ್ಮ ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ಆಗ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಮಾಧವಪ್ಪ ಆಗ್ಬೋದು, ಮತ್ತೆ ನಮ್ಮ ಸ್ವಾಮೀಜಿ ಜ್ಞಾನಚಂದ್ರ ಸ್ವಾಮೀಜಿ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ರನ್ ಕಾನ್ಸ್ಟಿಟ್ಯೂಷನ್ ಈಗ ನಿಜವಾಗ್ಲೂ ಕಾನ್ಸ್ಟಿಟ್ಯೂಷನ್ ಇದ್ದಿಲ್ಲ ಅಂದ್ರೆ ನಮಗೆ ಯಾವುದೋ ಹತ್ತು ಈಕ್ವಾಲಿಟಿ ಸಿಗ್ತಿರಲಿಲ್ಲ. ನಾವು ಏನೋ ಇದ್ರು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅದು ಕಾನ್ಸ್ಟಿಟ್ಯೂಷನ್ ಇಂದ ಎಲ್ಲ ಸಮಾಜಕ್ಕೆ, ಎಲ್ಲ ಜಾತಿಗೆ, ಎಲ್ಲ ಯುವಕರಿಗೆ, ಎಲ್ಲ ರೈತರಿಗೆ ಒಂದು ಏನು ರೈಟ್ ಸಿಕ್ಕಿದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಹುಟ್ಟಾದಿಂದ ಮತ್ತೆ ನಾವು ಎಷ್ಟು ರೈತರು ಪಡೆದಿದೆ ಅಂದರೆ ಸುಮಾರು ಸಮಯ ಆಗಿದೆ. ಜಸ್ಟ್ ಉದ್ಘಾಟನೆ ಮಾಡಿ ಮತ್ತೆ 3 ದಿವಸ ಕಾರ್ಯಕ್ರಮ ಇದೆ. 3 ದಿವಸದಲ್ಲಿ ಬೇರೆ ಬೇರೆ ರೀತಿಯಿಂದ